ಇಡೀ ನಾಡಿಗೆ ಒಂದು ದುಃಖದ ಸಂದೇಶ. ನಮ್ಮೆಲ್ಲರ ನೆಚ್ಚಿನ ಜನನಾಯಕ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಇನ್ನಿಲ್ಲ. ಅವ್ರು ದೈವವಶರಾಗಿರುವಂಥದ್ದು ಒಂದು ಬಹಳ ದೊಡ್ಡ ದುಃಖದ ಸಂಗತಿ. ನಮ್ಮ ನಾಡಿಗೆ ತುಂಬಲಾರ್ದಂಥ ಒಂದು ನಷ್ಟ. ಮತ್ತು ಇದೇ ಸಂದರ್ಭದಲ್ಲಿ ಅವರ ಅಪಾರ ಕೊಡುಗೆ, ನಮ್ಮ ನಾಡಿಗೆ ಅಪಾರ ಕೊಡುಗೆ, ಇವತ್ತು ನಮ್ಮ ಕಣ್ಮುಂದೆ ಅವ್ರು ಕೊಟ್ಟಂಥ ಕೊಡುಗೆಗಳು ನಾವು ನೋಡ್ಬೋದು. ಯಾವ ರೀತಿ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಸುಧಾರಣೆಯನ್ನು ತರೋ ಮೂಲಕ ಇವತ್ತು ಕರ್ನಾಟಕ ರಾಜ್ಯ ದೇಶದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಮುಂದುವರಿಲಿಕ್ಕೆ ಮುಖ್ಯ ಕಾರಣಕರ್ತರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಎಸ್.ಎಂ. ಕೃಷ್ಣ ಅವರು. ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ ದೊಡ್ಡ ಆರ್ಥಿಕ ಶಕ್ತಿಯನ್ನು ತುಂಬಿದೆ. ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ. ಅವರಂಥ ಉತ್ತಮ ಆಡಳಿತಗಾರ, ಸಜ್ಜನ ರಾಜಕಾರಣಿ ಅಪರೂಪ. ಇವರು ಯಾವತ್ತೂ ತೆಗಳಿಲ್ಲ. ಎಲ್ಲರನ್ನೂ ಪ್ರೀತಿಸೋ ಮೂಲಕ ಭಾಳ ಉತ್ತಮ ಆಡಳಿತ ಕೊಟ್ಟಂಥ ಮಹಾನ್ ವ್ಯಕ್ತಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಎಸ್.ಎಂ. ಕೃಷ್ಣ ಅವರು. ಇವರು ಯಾವಾಗಲೂ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಮಾದರಿ ವ್ಯಕ್ತಿಯಾಗಿರ್ತಾರೆ. ಮಾದರಿ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಉತ್ತಮ ಆಡಳಿತಗಾರ. ಬೆಂಗಳೂರಿನ ಅವರ ಕೊಡುಗೆ ಇಂದಿಗೂ ನಾವು ಯಾರು ಅದಕ್ಕೆ ಸರಿಸಾಟಿಯಾಗಿ ಯಾರು ಕೊಡಲಿಕ್ಕಾಗಿಲ್ಲ. ನಿಜಕ್ಕೂ ಅವ್ರು ಯಾವಾಗಲೂ ಸ್ಫೂರ್ತಿದಾಯಕವಾಗಿರುತ್ತೆ. ಅವರ ಕೊಡುಗೆ ಯಾವಾಗಲೂ ನಮಗೆ ಸ್ಫೂರ್ತಿ ಕೊಡುತ್ತೆ ಅಂತ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರ ಆತ್ಮಕ್ಕೆ ಮತ್ತು ಇಡೀ ನಂಬಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಿ ಜೆ ಪಿಗೆ ಅವರು ಕೊನೆಯ ರಾಜಕಾರಣದಲ್ಲಿ ಬಿ ಜೆ ಪಿಗೆ ಬಂದಿದ್ದರು. ಅದರ 7 ವರ್ಷ 9 ತಿಂಗಳು ಇಲ್ಲಿವರೆಗೂ ಕೂಡ ಎಲ್ಲೋ ಒಂದು ಕಡೆ ಅವರ ರಾಜಕೀಯ ಅನುಭವ ಬಳಕೆ ಹೇಗಾಯಿತು ಬಿ ಜೆ ಪಿಯಲ್ಲಿ? 2023 ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಸಕ್ರಿಯ ರಾಜಕಾರಣಿ ದೂರ ಆಗ್ತಾರೆ. ಅದು ಹೊಡೆತಾ ಬೀಳ್ತಾ ಹೇಗೆ ಬಳಸ್ಕೊಳ್ತು ಬಿ ಜೆ ಪಿ ಅವ್ರನ್ನ ಕರೆಸ್ಕೊಂಡು? ಖಂಡಿತವಾಗಿಯೂ ಅವರಿಗೆ ಬಹಳ ಮುಖ್ಯವಾಗಿ ಏನೊಂದು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೆ ಭಾಳ ಅಪಾರವಾದಂಥ ಒಂದು ವಿಶ್ವಾಸ, ನಂಬಿಕೆ. ಹಾಗಾಗಿ ಆ ನಂಬಿಕೆ ಆಧಾರಿತವಾಗಿ ಅವರು ದೇಶಕ್ಕೆ ಒಂದು ಯೋಗ್ಯವಾಗಿರುವಂಥ ಒಂದು ನಾಯಕಂದ್ರೆ ಅದು ನರೇಂದ್ರ ಮೋದಿ. ಅವ್ರ ಕೈ ಬಲಪಡಿಸ್ಬೇಕು, ದೇಶಕ್ಕೆ ಒಳ್ಳೇದು ಮಾಡಬೇಕು. ಅವ್ರಿಗೆ ಯಾವಾಗಲೂ ಇದ್ದಿದ್ದು ದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋಂಥ ಕಾಳಜಿ ಇತ್ತು. ಅವ್ರ ಹಿರಿತನ, ಅವರು ಸಾಕಷ್ಟು ಎಲ್ಲ ಸ್ಥಾನದಲ್ಲಿ ಸೇವೆ ಸಲ್ಲಿಸಿದಂಥವ್ರು. ಈ ಒಂದು ನನ್ನ ಅನುಭವ ಇಂಥ ಹಿರಿಯ ರಾಜಕಾರಣಿ ಜೊತೆ ಇರಬೇಕು ಅನ್ನುವಂಥದ್ದು ಒಂದು ಮನಸ್ಸಿನಿಂದ ಅವ್ರು ಬಂದು ನಮ್ಮ ಜೊತೆ ಸೇರ್ಪಡೆಯಾಗಿದ್ದರು. ಅವರ ಸಲಹೆ ಸೂಚನೆ ನಮ್ಮ ಪಕ್ಷಕ್ಕೆ ಅಪಾರವಾಗಿತ್ತು. ಎಲ್ಲ ಉತ್ತಮ ಕೆಲಸಗಳು ಮಾಡಲಿಕ್ಕೆ ಅವರು ಸ್ಫೂರ್ತಿದಾಯಕವಾಗಿದ್ದರು ಅಂತ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.